ಬೆಂಗಳೂರು ಟು ಬಾದಾಮಿ ರೈಡ್ ನ ಡೇ 2 ವ್ಲಾಗ್ ಇದು. ಬೇಗ ತಿಂಡಿ ಮಾಡಿ ಬಾಲಕೃಷ್ಣ ದೇವಸ್ಥಾನಕ್ಕೆ ಹೋದ್ವಿ. ಈ ಟೆಂಪಲ್ ಅಲ್ಲಿ ಇದ್ದ ವಿಗ್ರಹವನ್ನ ಕೃಷ್ಣದೇವರಾಯ ಅವರು ಉದಯಗಿರಿಯಿಂದ ತಂದಿದ್ರಂತೆ. ಟೆಂಪಲ್ ನೋಡ್ಕೊಂಡು ಆಚೆ ಬಂದು ಮಜ್ಜಿಗೆ ಕುಡಿದು ಆನ್ ದ ವೇ ಒಂದೆರಡು ಪ್ಲೇಸಸ್ ನೋಡ್ಕೊಂಡು ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಲಕ್ಷ್ಮಿ ಆನೆಗೆ ಬಾಳೆಹಣ್ಣು ಕೊಟ್ಟೆ, ಆದ್ರೆ ಆಶೀರ್ವಾದ ಮಾಡ್ಲೇ ಇಲ್ಲ. ಆಮೇಲೆ ಗೊತ್ತಾಗಿದ್ದು ದುಡ್ಡು ಕೊಟ್ರೆ ಮಾತ್ರ ಆಶೀರ್ವಾದ ಮಾಡೋದು ಅಂತ. ಇನ್ನೊಂದ್ ರೌಂಡ್ 10 ರೂಪಾಯಿ ಕೊಟ್ಟು ಆಶೀರ್ವಾದ ತಗೊಂಡು ದೇವರ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಈ ಚಿಕ್ಕ ಹೋಲಿಂದ ದೇವಸ್ಥಾನದ ಗೋಪುರ ನೆರಳು ಈ ಗೋಡೆ ಮೇಲೆ ತಲೆ ಕೆಳಗಾಗಿ ಬೀಳುತ್ತೆ. ಅದು ಹೇಗೆ ಸಾಧ್ಯ? ಇದರ ಹಿಂದಿನ ವೈಜ್ಞಾನಿಕ ಹಾಗೂ ವಾಸ್ತುಶಿಲ್ಪದ ವಿವರಣೆ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ದೇವಸ್ಥಾನದಿಂದ ಆಚೆ ಬರೋಷ್ರೊಳಗೆ ಮಧ್ಯಾಹ್ನ ಆಗಿತ್ತು. ಇಲ್ಲೇ ಪಕ್ಕದಲ್ಲಿರೋ ಒಂದು ಕೆಫೆಗೆ ಊಟಕ್ಕೆ ಹೋದ್ವಿ. ನಿಮಗೆ ಜಾಸ್ತಿ ಟೈಮ್ ಇಲ್ಲ ಅಂದ್ರೆ ಹಂಪಿಯಲ್ಲಿ ಈ ತರದ ಕೆಫೆಗೆ ಹೋಗ್ಲೇಬೇಡಿ. ಆರ್ಡರ್ ತಗೊಳಕ್ 1 hour, ಮಾಡಿ ಕೊಡಕ್ ಇನ್ನೊಂದು 1 hour ತಗೊಳ್ತಾರೆ. ಈ ಗ್ಯಾಪ್ ಅಲ್ಲಿ ನಿದ್ದೆ ಕೂಡ ಮಾಡ್ಕೊಂಡೆ. ನೆಕ್ಸ್ಟ್ ವಿಜಯ್ ವಿಠಲ ಟೆಂಪಲ್ ಗೆ ಬಂದ್ವಿ. ವೀಕೆಂಡ್ ಆಗಿದ್ದ ಕಾರಣ ಸಿಕ್ಕಾಪಟ್ಟೆ ಜನ ಇದ್ರು. ಆದ್ರೂ ಗೈಡ್ ತಗೊಂಡು ತುಂಬಾ ವಿಷಯ ತಿಳ್ಕೊಂಡ್ವಿ. ನಾಳೆ ಮತ್ತೆ ಇಲ್ಲಿ